ತುಮಕೂರಿನಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ. ಅರ್ಥಪೂರ್ಣ ದಸರಾ ಆಚರಣೆಗೆ ಮುಂದಾದ ಕನ್ನಡ ಪರ ಸಂಘಟನೆ. ಕಳೆದ ವರ್ಷದಿಂದ ತುಮಕೂರಿನಲ್ಲಿ ಅದ್ದೂರಿಯಾಗಿ ದಸರಾ ಹಬ್ಬವನ್ನ ಆಚರಿಸಿಕೊಂಡು ಬರ್ತಾ ಇದ್ದು, ಈ ಬೆನ್ನಲ್ಲೇ ಕನ್ನಡ ಪರ ಸಂಘಟನೆ ಮುಖಂಡರು ಅರ್ಥಪೂರ್ಣವಾಗಿ ದಸರಾ ಹಬ್ಬವನ್ನ ಆಚರಿಸಲು ಮುಂದಾಗಿದ್ದಾರೆ. ಕನ್ನಡ ಪರ ಸಂಘಟನೆ ಮುಖಂಡರು ಈ ಬಾರಿ ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ. ಹೌದು, ಪ್ರತಿ ಬಾರಿಯೂ ದಸರಾ ನೋಡಲು ಮೈಸೂರಿಗೆ ತುಮಕೂರಿನ ಕನ್ನಡ ಪರ ಸಂಘಟನೆ ಮುಖಂಡರು ಮೈಸೂರಿಗೆ ತೆರಳಿ ದಸರಾ ವೀಕ್ಷಣೆ ಮಾಡ್ತಾ ಇದ್ರಂತೆ. ಆದರೆ ಕಳೆದ ವರ್ಷದಿಂದ ತುಮಕೂರಿನಲ್ಲಿಯೇ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದು, ಮೈಸೂರಿನಲ್ಲಿ ನೋಡೋ ದಸರಾವನ್ನ ಇಲ್ಲಿಯೇ ನೋಡಲು ಅವಕಾಶ ಸಿಕ್ಕಿರೋದ್ರಿಂದ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಅರ್ಥಪೂರ್ಣವಾಗಿ ದಸರಾ ಆಚರಣೆಗೆ ಮುಂದಾಗಿದ್ದಾರೆ. ದಸರಾ ಅಂಗವಾಗಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕರಾದ ಬಾಬಾ ಹಾಗೂ ಕನ್ನಡ ಪರ ಮುಖಂಡರು ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲನ್ನ ಹಂಚಿದ್ರು. ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯ ಉಸ್ತುವಾರಿ ಸೈಯದ್ ಅಸ್ಗರ್ ಅಂತ ಇವತ್ತಿನ ದಿನ ಕಳೆದ ತಲಾಂತರ ವರ್ಷಗಳಿಂದ ಮೈಸೂರು ದಸರಾ ಹಬ್ಬನ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಅದೇ ಮಾದರಿಯಲ್ಲಿ ಕಳೆದ 2 ವರ್ಷಗಳಿಂದ ತುಮಕೂರಲ್ಲಿ ಅದ್ಧೂರಿಯಾಗಿ ದಸರಾವನ್ನು ಆಚರಿಸ್ತಾ ಇದ್ದೀವಿ. ಈ ಮುಖಾಂತರ ಇವತ್ತು ನಾಡಿನಾದ್ಯಂತ ದಸರಾ ಪ್ರಾರಂಭವಾಗಿರುವಂಥ ದಿನ ನವರಾತ್ರಿ ದಿನ. ಇವತ್ತು ಅದೇ ರೀತಿ ಸಾಕಷ್ಟು ರೋಗಿಗಳು ಈ ದಸರಾ ಹಬ್ಬನ ನೋಡೋ ಪರಿಸ್ಥಿತಿಲಿಲ್ಲ. ಕೆಲವರು ಅವರಿಗೆ ನಾವು ಈ ಮುಖಾಂತರ ಈ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಹಣ್ಣು ಹಂಪಲು ಹಂಚಿ ನವರಾತ್ರಿ ದಸರಾದಲ್ಲಿ ಅವರು ಪಾಲ್ಗೊಳ್ಳಲಿ, ಅವರು ಖುಷಿಯಿಂದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರು ಎಲ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಾವೆಲ್ಲ ಒಂದೇ ಎಂದು ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತೇಳಿ ಪ್ರಜಾಪ್ರಭುತ್ವದೊಡಲಿ ನಾವೆಲ್ಲ ಒಂದೇ ಅಂತೇಳಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಕ್ಕೆ ಇನ್ನೂ ನಮ್ಮ ತುಮಕೂರಲ್ಲಿ ಇನ್ನೂ ಹೆಚ್ಚು ದಸರಾ ಉತ್ಸವ ಆಚರಿಸಲಿ, ಇನ್ನೂ ವೈಭವದಿಂದ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಬಾಬಾ ಅವರಂತ. ಇವೇನು ವಿಶೇಷ ಅಂದರೆ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ಹಂಚಕ್ಕೆ ಬಂದಿದ್ವಿ. ನಾವು ದಸರಾ ನೋಡಬೇಕಾದ್ರೆ ಮೈಸೂರು ಹೋಗ್ತಿದ್ವಿ. 2 ವರ್ಷದಿಂದ ನಮ್ಮ ತುಮಕೂರಲ್ಲಿ ಅದ್ದೂರಿಯಾಗಿ ದಸರಾ ನಡೆಸ್ತವ್ರೆ. ಅದ್ರ ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜೋರಾಗಿ ಮಾಡಲಿ, ದಸರಾ ನಾವು ಎಲ್ಲ ನೋಡೋಣ ಅಂತೇಳಿ ಈ ದೇವರ ಹತ್ರ ಬೇಡ್ದು ಮತ್ತೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಕ್ಕೆ ಬಂದಿದ್ದೀವಿ. ಸಂತೋಷ ಇಲ್ಲ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ದಸರಾ ತುಮಕೂರಾಗೆ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. 2 ವರ್ಷದಿಂದ ಸುಮಾರು 2 ವರ್ಷದಿಂದ ನಡೆಸ್ತವ್ರೆ. ನಾವು ಇಲ್ಲಿ ಬೇರೆಯವ್ರಿಗೆ ಮಾಡೋದಕ್ಕಿಂತ ರೋಗಿಗಳಲ್ಲಿ ಗುಣಮುಖವಾಗಿ ಅವರು ದಸರಾ ನೋಡಲಿ ಅಂತೇಳಿ ಈ ಮುಖಾಂತರ ಅವ್ರಿಗೆ ಹಣ್ಣು ಹಂಪಲು ಹಂಚಕ್ಕೆ ಬಂದಿದ್ದೀವಿ. ಅವರು ಭಾಗಿಯಾಗಲಿ ಅಂತ. ಹೌದೌದು. ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ನಮ್ಮ ತುಮಕೂರಲ್ಲಿ ಎಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನಾವು ಆರಿಸ್ತೀವಿ. ನಮ್ಮ ಸಂಘಟನೆಯವರು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ಅಂತ ನಮ್ಮ ಸಂಘಟನೆಯಲ್ಲೇ ಎಲ್ಲ ಕ್ಯಾಸ್ಟವ್ರು ಇದ್ದಾರೆ. ಅವರು ಹೋಗಿ ದಸರಾ ನೋಡಲಿ ಅಂತ ಈ ಮುಖಾಂತರ ನಾವು ಬಂದು ರೋಗಿ ಗುಣ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಹೌದು, ಆಶೀರ್ವಾದ ಮಾಡಲಿ ಅಂತೇಳಿ. ಇನ್ನು ದಸರಾ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ಹಂಚಿ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆಶಿಸಿದ್ರು. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಮುಖಂಡರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ದಸರಾ ಹಬ್ಬ ಅಂದ್ರೆ ಊರೂರು ಸುತ್ತೋದು, ದಸರಾ ಮಹೋತ್ಸವ ಕಣ್ತುಂಬಿಕೊಳ್ಳುವುದು ಜನರು ಮುಂದಾದ್ರೆ ಕನ್ನಡ ಪರ ಸಂಘಟನೆಯವರು ಮಾತ್ರ ರೋಗಿಗಳಿಗೆ ಒಳಿತಾಗಲೆಂದು ಸೇವೆ ಮಾಡ್ತಾ ಇರುವುದು ಶ್ಲಾಘನೀಯವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.